ನೀನ್ ಯಾಕೆ ಎದಳ್ತೀಯ ಮರ? ಏಯ್ ಅಧ್ಯಕ್ಷ, ನಾನು ಮಾತಾಡಕ್ ಎದ್ದಾಗೆಲ್ಲ ಆ ಮನುಷ್ಯ ಎದಳ್ತಾನೆ. ನಾನು ಅವ್ರ ಮೇಲೆ ಮಾನಕ್ಕ ಮಷ್ಟ ಮುಕದ್ದಮ ಹೂಡ್ಬೇಕಾಗುತ್ತೆ. ವಿಷ ನಾಚಿಕೆ ಆಗ್ಬೇಕು ನಿಮಗೆ. ತಮಾಷೆ ಮಾಡ್ತಾರೆ. ಶಿವಲಿಂಗ ಅವ್ರೆ, ನೀವು ಸಿಎಂ ಅವರ ಮೇಲೆ ಇಡಿ ಸಿಬಿಐ ಈಗ ಡೆಪ್ಯೂಟಿ ಸಿಎಂ ಉಪಯೋಗಿಸಿಕೊಂಡು ಶಿವಲಿಂಗೇಗೌಡ್ರೆ ಬೇಡ ಶಿವಲಿಂಗೇಗೌಡ್ರೆ, ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರದು, ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಲ್ಲ, ಅವಕಾಶ ಕೊಡಬೇಕು. ನಿಮ್ಗೆ ಅರ್ಥ ಆಗಲ್ಲ, ಅದು ಬಿಡಿ. ಇದು ನೋಡಿ ಗೊತ್ತಾಗಲ್ಲ ಬಿಡಿ ಗೌಡ್ರೆ. ಅದು ಅಧ್ಯಕ್ಷರೇ, ನಿಯಮ ಇದೆ, ಬಹಳ ಮುಖ್ಯವಾದಂತ ಒಂದು ಇಲ್ಲಿ ಅವ್ರು ತಂದ ಮೇಲೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ನೀವು ಮಾಡಿದ್ದೀರಾ ಐಡೆಂಟಿಫೈ? ಯಾವ ಇಲಾಖೆಗೆ ಬರ್ತೈತೆ ಅವ್ರು ಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿದೆ ಅಧ್ಯಕ್ಷರೇ. ಇವತ್ತು 99% ಅಧ್ಯಕ್ಷರೇ, ಪ್ರತಿ ತನಿಖೆ ಕೂಡ ವಿರೋಧ ಪಕ್ಷದ ಮೇಲೆ ನಡೆದಿರುವಂತದ್ದು. ಈ ಸಂಸ್ಥೆಯನ್ನ ಬರೀ ನಮ್ಮ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಷ್ಟೇ. ಕಾನೂನು ಸಚಿವರು ಈಗ ಒಂದು ಟೆಕ್ನಿಕಲ್ ವಿಚಾರ ಇದೆ. ಲಾ ಮಿನಿಸ್ಟರ್ ಸರ್ಕಾರದ ಪರವಾಗಿ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಶಿವಲಿಂಗ ಅವ್ರೆ, ಗೊತ್ತಾಗಲ್ಲ ಬಿಡಿ. ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಲಾ ಮಿನಿಸ್ಟರ್ ಮಾತಾಡ್ತಾರೆ. ಏನು ಇಡಿಯಿಂದಲೇ ದೇಶ ಆಳ್ತಾರನ್ನೆಲ್ಲ ನೋಡಿದೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಬರೀ ಇದನ್ನೇ ಉಪಯೋಗಿಸಿ ಇನ್ನೇನು ಒಳ್ಳೇದ್ ಮಾಡಬೇಡಿ. ಚರ್ಚೆ ಬಂದ್ರೆ ಗೊತ್ತಾಗುತ್ತೆ. ಗೌರವಿತವಾದ ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡಬಾರ್ದು. ಲಾ ಮಿನಿಸ್ಟರ್ ಮಾತಾಡ್ಲಿ. ಹೈಕೋರ್ಟ್ ತಿಳ್ಕೊಳ್ಳಿ. ಶಿವಲಿಂಗ ನಿಮ್ಗೆ ಅರ್ಥ ಆಗಲ್ಲ ಗೌಡ್ರೆ. ಅದು ಅದಕ್ಕೆ ಮುಂಚೆ ನಿನ್ಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ, ನಿನಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ನಾನು ಏನ್ ಓದಿದೀನಿ ಅಂತ ಗೊತ್ತಾ ನಿಂಗೆ? ಅಧ್ಯಕ್ಷರೇ, ಸುಮ್ಮನೆ ಮತ್ತೆ ಏನ್ರಿ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಅಧ್ಯಕ್ಷರೇ, ಯಾರು ಉತ್ತರ ಕೊಡ್ತಾರೆ ಇಲ್ಲಿ ಹೇಳಿ? ಇದಾರ ಇಡಿ ಅವರು? ಮತ್ತೆ ಯಾಕೆ ಅರ್ಥ ಆಗಿದೆ? ಉತ್ತರ ಲಾ ಮಿನಿಸ್ಟರ್ ಕೊಡ್ತಾರ. ಕೂತ್ಕೊಳ್ಳಪ್ಪ. ನೀನ್ ಯಾಕೆ ಎದಳ್ತೀಯ ಮರ? ಏಯ್ ಅಧ್ಯಕ್ಷ, ನಾನು ಮಾತಾಡಕ್ ಎದ್ದಾಗೆಲ್ಲ ಆ ಮನುಷ್ಯ ಎದಳ್ತಾನೆ. ನಾನು ಅವ್ರ ಮೇಲೆ ಮಾನಕ್ಕ ಮಷ್ಟ ಮುಕದ್ದಮ ಹೂಡ್ಬೇಕಾಗುತ್ತೆ. ವಿಷ ನಾಚಿಕೆ ಆಗ್ಬೇಕು ನಿಮಗೆ. ತಮಾಷೆ ಮಾಡ್ತಾರೆ. ಅದಾಗಿದ್ರೆ ಮಂಗಳೂರು ಬುದ್ಧಿ ಬಿಡ್ತೀರ, ಮಂಗಳೂರು ಬುದ್ಧಿ ಬಿಡಲ್ಲ ನೀವು. ಶಿವಲಿಂಗ ಅವ್ರೆ, ಇವರಿಬ್ಬರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದು ಇರುವುದು. ಇವರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದು. ಒಂದು ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಥವಾ ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಇಬ್ಬರು ರಾಜಿ ಮಾಡಿ ಬಿಡ್ಬೇಕು. ಅದು ನೋಡಿ ಸರ್, ರಜೆ ಮಾಡಿಸಿ. ಈಗ ಮೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಆಯ್ತು, ಕಾನೂನು ಮಂತ್ರಿಗಳು ಎತ್ತಿದ ತಪ್ಪು. ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಕಾನೂನು ಏನ್ ಹೇಳ್ತಾರೆ ಇಬ್ಬರು ನಮ್ಮ ಸದನದ ಸದಸ್ಯರಲ್ಲ. ಅದನ್ನು ಪ್ರತಿಪಕ್ಷ ಗಂಭೀರವಾದ
ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ. ನೀವ್ ಹೇಳಿದ್ದನ್ನೇ ಪ್ರತಿಪಕ್ಷದ ನಾಯಕರು ಹೇಳಿದ್ದಕ್ಕೆ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅವಕಾಶ ಕೊಡ್ತಾರೆ. ಅಧ್ಯಕ್ಷರೇ ನ್ಯಾಯಾಲಯಕ್ಕೆ ಹೋಗ್ಲಿ, ಅವ್ರು ನ್ಯಾಯಾಲಯಕ್ಕೆ ಹೋಗಿ ಇದು ಮಾಡ್ಲಿ. ಅಧ್ಯಕ್ಷರೇ, ಅವ್ರು ಅಧ್ಯಕ್ಷರೇ, ಮುಂಚೆ ನಾನು ಅವ್ರು ಮಾತಾಡಿದ್ದಾರೆ ಈಗ. ಹೇಳ್ತೇನೆ, ಈಗ ಕೇಳಿಸ್ಕೊಳ್ಳಿ. ಮಾತಾಡಿದ್ದಾರೆ. ಆಮೇಲೆ ಮಾತಾಡಿದ್ಮೇಲೆ ತಮ್ಮ ನೀವು ನಮ್ಗೆ ಅಭಿಪ್ರಾಯ ಅವಕಾಶ ಐತಿ ಅದ್ನ ಕೊಡ್ಬೇಕು. ಹೇಳಿ. ಅವ್ರಿಗೆ ಕಾನೂನಾತ್ಮಕ ಏನೈತಿ ಅಂತ ಅವ್ರು ಹೇಳಿ ಮಾತಾಡಿದ್ಮೇಲೆ ಹೇಳ್ತೇವೆ. ನಮ್ಗೆ ಅವಕಾಶ ಅದು ಆಗೋದಿಲ್ಲ ಕೊಡ್ಬೇಕು. ಅಂದ್ರೆ ಆಮೇಲೆ ಚರ್ಚೆ ಫೈನಲ್ ಮಾಡ್ತೀವಿ, ಉತ್ತರ ಅವ್ರು ಚರ್ಚೆ ಹೇಳಿ. ಮಾಡ್ತೀವಿ. ಫೈನಲ್ ಉತ್ತರ ಅವ್ರು ಹೇಳಿ. ಪ್ರತಿಪಕ್ಷ ನಾಯಕರಿಗೆ ಅರೆ ಅಧ್ಯಕ್ಷರೇ, ನೀವು ಪ್ರತಿಪಕ್ಷ ಶೂನ್ಯ ನಾಯಕರಿಗೆ ವೇಳೆ- ಅಧ್ಯಕ್ಷರೇ, ಇದು ಬರೋದೇ ಇಲ್ಲ, ಅಧ್ಯಕ್ಷರೇ, ಬರೋದೇ ಇಲ್ಲ ಅಂತ ಹೇಳಿದಾರಲ್ಲ, ಅದು ಬರ್ತದೆ ಬರೋದಿಲ್ಲ ಅದು ಅನ್ನೋದನ್ನ ಬರ್ತದೇ ಇಲ್ಲ, ಅವ್ರು ನಾನು ನೀವು ಆಮೇಲೆ ಅವ್ರ ಜೊತೆಗೆ ಕೊಡಿ. ಹಂಚಿಕೆ ನಾವು ಬರಲ್ಲ ಮಾಡ್ಕೊಳ್ತೀನಿ. ಅಂತ ಆಮೇಲೆ ಹೇಳಕ್ಕೆ ನಮ್ಗೆ- ಅವಕಾಶ ಕೊಡಿ, ಬರಲ್ಲ ಅಂತ. ನಮ್ಗೆ ಹೇಳಿ. ಹೇಳಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರು ನನಗೆ ಈಗ ಮಾತನಾಡ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಪತ್ರಿಕೆ ಮಾತಾಡ್ಬಿಟ್ಟಿದ್ದಾರೆ. ಯಾವ ಪತ್ರಿಕೆ ಮಾತಾಡಿದ್ದಾರೆ ಅವರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು, ದೇಶದ ಜನರ ಬಿಡಿ. ಧ್ವನಿಯನ್ನ ಎತ್ತಿ ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ, ತನ್ಮೂಲಕ ಸಂವಿಧಾನ ತಂದಿರ್ತಕ್ಕಂಥ, ಆ ಸಂವಿಧಾನದ ಅನ್ವಯನೇ ಈ ಎಲ್ಲ ಕಾನೂನು ನಿಯಮ ಅಲ್ಲ ಎಲ್ಲ ಅಧ್ಯಕ್ಷರೇ, ಆಗಿರ್ತಕ್ಕಂಥದ್ದು. ಇದು ಆ ದಿನೇ ಪಾರ್ಲಿಮೆಂಟ್ ಹಿನ್ನೆಲೆಯೊಳಗೆ ಚರ್ಚೆ ಆಗಲಿ. ನನ್ನ ಅಭಿಪ್ರಾಯ ಮಾತಾಡ್ತೀರಾ ಸರ್? ಮತ್ತು ಶೂನ್ಯ ಹೌದು, ವೇಳೆ ಸಮರ್ಥನೆ ಮಾಡ್ಕೊಳ್ರಿ. ಕಾನೂನು ಅದ್ರ ಮಂತ್ರಿಗಳು. ನಾನು ತಪ್ಪು ಕಂಡು ಹಿಡಿಯೋದಕ್ಕೆ ಹೋಗೋದಿಲ್ಲ, ಅಥವಾ ಇಲ್ಲ ಇಲ್ಲೈತ್ ನೋಡ್ರಿ ಅಂತ ತೋರ್ಸೋದಕ್ಕೆ ಹೋಗೋದಿಲ್ಲ. ಆದ್ರೆ ತಾವು ದಯಮಾಡಿ ಗಮನಿಸಬೇಕು, ಯಾವ ವಿಷಯವನ್ನು ಎತ್ತಿದ್ರು, ಯಾವ ವಿಷಯ ಸರ್? ಅದು ಸಂಬಂಧ ಏನಿದೆ? ಸಂಬಂಧ ಏನಿದೆ? ಜೀರೋ ಅವರಲ್ಲಿ ಸೋನಿಯಾ ಗಾಂಧಿ ಅವ್ರ ವಿಷಯ ಇಲ್ಲಿ ತೆಗಿತಾರ ಸರ್? ನಾನು ಅದಕ್ಕೆ ಬರ್ತೇನೆ. ಅದಕ್ಕೆ ನಾನು ಮೊನ್ನೆ ಸುರೇಶ್ ಕುಮಾರ್ ಅವ್ರಿಗೆ ಯಾವುದು ವಾದ ಮಾಡೋದಲ್ಲ, ನೀವೇನು ಹೇಳ್ತೀರಿ ಅದು ಒಪ್ಕೊಂಡ್ಬಿಡ್ತಿರ್ತೇನೆ. ಆದ್ರೆ ಒಮ್ಮೊಮ್ಮೆ ನೀವು ಬಹಳಷ್ಟು ಪಕ್ಷ ಪರವಾಗಿ ಹೋದಾಗ ಅಲ್ಲ, ನೀವು ಮಾಡ್ತಾರ ಸರ್? ಅನಿವಾರ್ಯವಾಗಿ ನಾವು ಉತ್ತರಿಸಬೇಕಾಗ್ತದೆ. ನೀವು ಮಾಡ್ತಾರ ಸರ್? ಅದು ಪಕ್ಷದ ಪರವಾಗಿ ಮಾಡ್ಲಕತ್ತೀರಿ. ಇಷ್ಟೇ ಹೇಳೋದಕ್ಕೆ ಕಾನೂನು ಮಂತ್ರಿಗಳು ನೀವು ಕೇಳಿ ಅದ ಅಲ್ಲ ಅಂದ್ರೆ ಬಿಡ್ತೇವೆ. ಒಂದೇ ನಿಮಿಷ ಕೇಳಿ, ಅವ್ರು ಕೂತ್ಕೊಳ್ಳೋಣ ಕೇಳಿ. ನಾನು ಇಷ್ಟೇ ಹೇಳ್ತೇನೆ. ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನ ಆಯ್ತಲ್ಲ, ಒಂದು ಧ್ವನಿ ಆಗಿರ್ತಕ್ಕಂಥದ್ದನ್ನ ಅದರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸಿ ಕೇವಲ ನಮ್ಮ ಪಕ್ಷದ ಇವರು ಪ್ರಸ್ತಾಪ ಅದನ್ನೇ ಮಾಡೋದು. ಇವರು ಕೊನೆಯದಾಗಿ ಪ್ರಸ್ತಾಪ ಮಾಡೋದನ್ನ ಮಾಧ್ಯಮದಲ್ಲಿ ಬರ್ತದೆ. ಆ ಕಾರಣಕ್ಕೆ ಸಂದರ್ಭದಲ್ಲಿ ಆಗಿದ್ದಾರೋ ಅವ್ರಿಗೆ ಕಪಾಳ ಮೋಕ್ಷ ಆಗಿದೆ. ಕೋರ್ಟ್ನಿಂದ ಕಪಾಳ ಮೋಕ್ಷ ಆಗಿದೆ. ಹೆಂಗಾಯ್ತು? ಈ ಕಪಾಳ ಮೋಕ್ಷ ಆಗಿರ್ತಕ್ಕಂಥದ್ದಕ್ಕೆ ಇದು ಸರಿಯಲ್ಲ. ಇದಕ್ಕೆ ಏನ್ ಮಾಡ್ಬೇಕು, ಆಗ್ಬೇಕು, ಆಗಬಾರ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿರ್ತಕ್ಕಂಥ ಈ ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ಕೆಲಸ ಇದೆಲ್ಲವೂ ಕೂಡ ಗೊತ್ತಿದೆ. ಆದ್ರೆ ಜ್ಞಾನೇಂದ್ರ ಅವರ ಚರ್ಚೆಗೆ ಹೇಗೆ ಅವಕಾಶ ಇದನ್ನ ನೋಡಿ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಒಂದು ಘನತೆ ಇದೆ. ಬ್ಯಾಡ್ ಪ್ರೆಸಿಡೆಂಟ್ ನೀವು ಹಾಕೊಡ್ಬಾರ್ದು, ಮಂಗಳಾರತಿ ಕೆಲ ಅವಕಾಶ ಕೊಡಬಾರ್ದು. ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಹೇಳಿಲ್ಲ. ಲೋಕಸಭೆಯ ಸದಸ್ಯರು ಅಲ್ಲಿ ಚರ್ಚೆ ಮಾಡಲಿ. ಯಾವ ಚರ್ಚೆ ಮಾಡಲಿ, ಅವರಿಗೆ ಅವಕಾಶ ರಾಜ್ಯಕ್ಕೆ ಸಂಬಂಧ ಈ ಮನೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಷಯಗಳನ್ನು ಮಾತ್ರ ಚರ್ಚೆ ಕೊಡುವಂತ ಸ್ಥಾನದಲ್ಲಿ ಇಲ್ಲ. ಕಾನ್ಸೆನ್ಸಸ್ ಡಿಸಿಷನ್ ಆದ್ರೆ ನಾನು ಸುಮ್ಮನೆ ಕೊಂಡಿರ್ತೀನಿ. ಆದ್ರೆ ಅಧ್ಯಕ್ಷರೇ, ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ಯಾವ ಸರ್ ಗಂಭೀರ? ಯಾವ ಸರ್ ಗಂಭೀರ? ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮಗೆ ಗಂಭೀರ ಆಗದೆ ಇರ್ಬೋದು, ನಮಗೆ ಗಂಭೀರವಾದ ವಿಚಾರ. ಎಲ್ಲಿ ಚಲಾಯಿಸಬೇಕು ಆಗಿದೆ. ಲೋಕಸಭೆ ಆ ಹಿನ್ನೆಲೆಯೊಳಗ ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ. ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ಆ ಲೋಕಸಭೆ ಸದಸ್ಯರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ.